ನೀವು ನೋಡ್ತಾ ಇರ್ಬೋದು ತನಿಕಟ್ಟು ನೋಡಿ ಯಾವ ಥರ ಇದು ಬಂದಿದೆ ಅಂದರೆ ಇದು ಹೊಸ ತಳಿ. ಇದು ಭಾರಿ ಒಂದು ಸೀಲ್ಡ್ ಬ್ಯಾಗು ತಂದಿದ್ದವು, ಭಾರಿ ಚೆನ್ನಾಗಿ ನಿಮಗೆ ಇಳುವರಿ ಬಂದಿದೆ. ಇದು ನಾವು ಜಾಸ್ತಿ ಫಸ್ಟ್ ಟೈಮು ಒಂದು ಸ್ವಲ್ಪ ಹುಳ ಜಾಸ್ತಿ ಬಿದ್ದಿತ್ತು ಈ ಸಸಿಗೆ. ಆಮೇಲೆ ನಾವು ಒಂದು 3 ಥರದ ಔಷಧಿ ಹೊಡೆದ ಮೇಲೆ ಭಾರಿ ಚೆನ್ನಾಗಿ ಫೈರ್ ಬಂದಿದೆ. ನೋಡ್ತಾ ಇರ್ಬೋದಲ್ಲ ನೀವು, ಇದು ನೀವು ನೋಡ್ತಾ ಇರುವ ಗದ್ದೆ. ನೋಡಿ, ನಾನು ಇವತ್ತು ಬೆಳಗ್ಗೆ ಮುಂಚೆ ನಾವು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಭಾರಿ ನಮ್ಮ ಫಸಲು ಹೇಳ್ಕೊಳಕ್ಕೆ ತುಂಬ ನಮಗೆ ಖುಷಿ ಆಗ್ತಾಯಿದೆ. 2 ಗದ್ದೆಯಲ್ಲಿ ತುಂಬ ಚೆನ್ನಾಗಿ ನಮಗೆ ಫೈರ್ ಬಂದಿದೆ. ಈ ವಿಡಿಯೋ ಮಾಡುವ ಮುಖಾಂತರ ನಾವು ಯಾವ ಥರ ನೀವು ಇಳುವರಿ ತಗೊಬೋದು, ರೈತರಿಗೆ ಕಷ್ಟಪಟ್ಟರೆ ಯಾವ ಥರ ಪ್ರತಿಫಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದಾಗಿದೆ. ರೈತರಿಗೆ ನೀವು ಫಸ್ಟು ಒಂದು ಸಸಿ ಒಂದು ಪೈರು ಬರೋ ತನಕ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಆಮೇಲೆ ನಿಮಗೆ ಅದರ ರೋಗ ತುಂಬ ಕಡಿಮೆ ಆಗುತ್ತೆ. ನೋಡಿ, ಕೆಲವು ಕಡೆ ಆಫರ್ ರೋಗ ಬಂದಿರುತ್ತೆ. ಇದು ಈ ಸಸಿಗೆ ಆಫರ್ ರೋಗ ಯಾವುದು ಕಾಣಿಸ್ಕೊಂಡಿಲ್ಲ. ನೋಡಿ, ಚೆನ್ನಾಗೇ ಬಂದಿದೆ. ಈ ಪೈರು ನೋಡ್ಬೇಕಂದ್ರೆ ಭಾರಿ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ನಮಗೆ ಇದು ಕಾಣಿಸ್ತದೆ. ಹಾಗೆ ಸ್ವಲ್ಪ ಹುಲ್ಲೂ ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದಿದೆ. ಪೈರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಾವು ಖುಷಿಯ ನಿಮ್ಮ ಹತ್ರ ಹಂಚ್ಕೋಬೇಕಂತ ನಾವು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಆದಷ್ಟು ಎಲ್ಲರೂ ಶೇರ್ ಮಾಡಿ. ಈ ಥರ ರೈತರಿಗೆ ಈ ಥರ ಬೆಳೆದಿದ್ದ ಪೈರು ಯಾವ ಥರ ಖುಷಿ ಕೊಡುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.